ಕಳೆದ ವರ್ಷ ಕೆಕೆಆರ್ ತಂಡ ಚೆನ್ನೈ ತಂಡವನ್ನ 57 ಎಸೆತಗಳಲ್ಲಿ ಸೋಲಿಸಿತ್ತು. ಆರ್ಸಿಬಿ ಗೆಲುವಿಗೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಫ್ಯಾನ್ಸ್. ಯಾವುದೇ ಕಾರಣಕ್ಕೂ ಕಪ್ ಬಿಡೋ ಮಾತೇ ಇಲ್ಲ ಈ ಬಾರಿ. ಶತಾಯಗತಾಯವಾಗಿ ಆರ್ಸಿಬಿ ಗೆದ್ದೇ ಗೆಲ್ಲತ್ತೆ, ಈ ಸಲ ಕಪ್ ಎತ್ತಿ ಹಿಡಿಯೋದೇ ಅಂತ ಹೇಳ್ತಾ ಇದ್ದಾರೆ ಫ್ಯಾನ್ಸ್ಗಳು. ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ರಾಜಕೀಯ ನಾಯಕರಿಂದಲೂ ಕೂಡ ಆರ್ಸಿಬಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಕಪ್ ಎತ್ತಿ ಹಿಡಿಯೋದಕ್ಕೆ ಕಾಯ್ತಾ ಇದ್ದೇವೆ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಸಿಬಿ ಗೆಲುವಿಗೆ ಅಭಿಮಾನಿಗಳಿಂದ ಕೂಡ ಈಗಾಗಲೇ ಸೆಲೆಬ್ರೇಷನ್ ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಫ್ಯಾನ್ಸ್. ಕೆಕೆಆರ್ ತಂಡವು 38 ಎಸೆತಗಳು ಬಾಕಿ ಇರುವಂತೆಯೇ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಸೋಲಿಸಿತು. ಈ ಹಿಂದೆ 2017ರ ಐಪಿಎಲ್ನಲ್ಲಿ ಮುಂಬೈ 33 ಎಸೆತಗಳನ್ನ ಬಾಕಿ ಇರುವಂತೆಯೇ ಗೆದ್ದಿದ್ರೆ 2008ರಲ್ಲಿ ಚೆನ್ನೈ ತಂಡವು ಪಂಜಾಬ್ ತಂಡವನ್ನ 31 ಎಸೆತಗಳಿಂದ ಸೋಲಿಸಿತ್ತು. ಈ ಬಾರಿ ಇತಿಹಾಸವನ್ನ ಸೃಷ್ಟಿಸಿದೆ ನಮ್ಮ ಆರ್ಸಿಬಿ. जय आरसीबी जय आरसीबी ನೋಡಿ ಹೋಯ್ತಾರಲ್ಲ. ಆರ್ಸಿಬಿ ಗೆಲುವನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಕೂಡ ತಮ್ಮ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡೋದರ ಮೂಲಕ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಫೈನಲ್ ತಲುಪಿರೋದಕ್ಕೆ. ಮತ್ತೆ ಡಾಕ್ಟರ್ ಶಿವಕುಮಾರ್ ಅವರು ಕೂಡ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತಾ ಇದ್ದಾರೆ.